ರಾಹುಲ್ ಗಾಂಧಿ ಅವರಿಗೆ ಈ ದೇಶವನ್ನ ಹೊಗಳೋ ರೀತಿಗಿಂತ ತೆಗಳಿದ್ದೇ ಜಾಸ್ತಿ. ಅವರು ಇನ್ನು ಖರ್ಗೆ ಅವರು ಇದ್ದಾರೆ ನೋಡಿ, ಅಲ್ಲ ಎಲಿಜಿಬಿಲಿಟಿ ಇರಬಹುದು, ಅವ್ರು ಆಗೋದಿಲ್ಲ. ಉದ್ಘಾಟನೆ ಸಮಾರಂಭ ಯಾವಾಗ ಕಂಪ್ಲೀಟ್ ಆಗಿದೆ ಆವಾಗ ಅವ್ರು ಇಟ್ಕೊಂಡಿದ್ದಾರೆ. ಅವ್ರು ಏನು ಜನಕ್ಕೆ ಪ್ರಾಮಿಸ್ ಮಾಡಿದಾರೋ ಅದನ್ನ ಅವ್ರ ಟರ್ನ್ ಮುಗಿಯೋ ಮುಂಚೆ ಅದನ್ನ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಯಾವತ್ತೂ ಕಾಂಗ್ರೆಸ್ ಅವರು ಅಥವಾ ಬೇರೆ ಪಾರ್ಟಿಗಳು ಅದನ್ನ ಸಪೋರ್ಟ್ ಮಾಡೇ ಇಲ್ಲ. ಏನಂದ್ರೆ ರಾಮ ಮಂದಿರಕ್ಕೋಸ್ಕರ ಬಿಜೆಪಿ ಅವರು ಕಟ್ಟಬೇಕು ಅನ್ನೋ ಒಂದು ಸಂಕಲ್ಪಕ್ಕೆ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಇಂಡಿಯಾ ಟೀಮ್ ಅಲ್ಲಿ ಎಲ್ಲರೂ ಎಕ್ಸ್ಟ್ರೀಮ್ಲಿ ಸೆಲ್ಫಿಶ್. ಯಾರು ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅದು ಒಂದೇನೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಹೊರತು ದ ಹೋಲ್ ಪರ್ಪಸ್ ಇಸ್ ಟು ಮೇಕ್ ಮೋದಿ. INDA ಕೂಟ ಅಂತ ಯಾವ್ದೋ ಮಾಡ್ಕೊಂಡಿದ್ದಾರೆ, ಅಲ್ಲಿ 32 ಜನ ಇದ್ದಾರೆ. ಅಲ್ಲಿ ಯಾರು ಆಗ್ತಾರ ಅವ್ರ ಪ್ರಧಾನಿ ಎಲ್ಲ ಕಚ್ಚಾಡ್ಕೊಂತಾರೆ. ಈಗಾಗಲೇ ಕಾಂಗ್ರೆಸ್ ಪಾತಾಳಕ್ಕೆ ಹೋಗ್ಬಿಟ್ಟಿದೆ, ಇನ್ನೇನು ಮೇಲೆ ಬರಲ್ಲ. ಬಸ್ ಫ್ರೀ ಮಾಡಿದ್ದು ಬಿಟ್ರೆ ಬೇರೆ ಏನೇನ್ ಮಾಡಿದ್ದಾರೆ? ಇದು ಬರೀ ಒಂದು ಗಿಮಿಕ್ ಅಂತ ನಾನು ಇವಾಗ ಯೂಸ್ ಮಾಡಬಹುದು. ಸಿದ್ದರಾಮಯ್ಯ ಅವರು ಬಂದು ಕೂಲಿ ಮಾಡೋರು ಏನೋ ಬಿಟ್ಟು 50 ರೂಪಾಯಿ 100 ರೂಪಾಯಿ ಕುಡಿಯೋರಿಗೆಲ್ಲ ಇರೋದು 200 ರೂಪಾಯಿ ಮಾಡಿ ಅವ್ರ ಬಾಯಿನಲ್ಲಿ ಮಣ್ಣು ಹಾಕ್ತಾವ್ರೆ ಅಷ್ಟೇ. ಗಂಡಸರ ಹತ್ರ ಕಿತ್ಕೊಂಡು ಹೆಂಗಸರು ಕೊಡ್ತಾ ಇದ್ದಾರೆ. ನಮಸ್ತೆ ಮೇಡಮ್, ಈಗ 2024ರಲ್ಲಿ ಇನ್ನೇನು ಕೆಲವೇ ತಿಂಗಳಲ್ಲಿ ಚುನಾವಣೆ ಬರೋದಿದೆ, ಲೋಕಸಭಾ ಚುನಾವಣೆ. ಯಾರು ಗೆದ್ರೆ ಅಂದ್ರೆ ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ಡೌಟೇ ಇಲ್ಲ, ಅದರಲ್ಲಿ ನಮ್ಮ PM ಶ್ರೀ ನರೇಂದ್ರ ಮೋದಿ ಅವರೇ ಆಗಬೇಕು. ಅಂದ್ರೇ ಈ ಕಂಟ್ರಿಗೆ, ಈ ದೇಶಕ್ಕೆ ಮುಂದೆ ಒಂದು ಫ್ಯೂಚರ್ ಇದೆ, ಮುಂದೆ ನಾವು ಒಂದು ಪ್ರೌಡ್ಲಿ ಇರೋ ಹಾಗೆ ಒಂದು ಗುಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗಿಗೆ ಎಲ್ಲರೂ ಬರೋದು ಒಂದು ಆಸೆ ಅಂದರೆ ಅವರೊಬ್ಬರೇ. ಈ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಆಗಿರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಅವರು ಯಾಕೆ ಬರಬಾರ್ದು ಅಂತ ಅನಿಸುತ್ತೆ? ಬರಬಾರ್ದುಕ್ಕಿಂತ ಅವ್ರು ಬರೋಕ್ಕೆ ಏನು ಅಷ್ಟೊಂದು ಕೆಲಸ ಮಾಡಿದ್ದು ಯಾವತ್ತೂ ಕಂಡಿಲ್ಲ ನಮಗೆ. 70 years ನಮ್ಮದು ಕಾಂಗ್ರೆಸ್ ಕೆಳಗಡೆ ಇತ್ತು. ಅದರಲ್ಲಿ ಬರೀ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿ, ಬರೀ ಒಂದೇ ಜನನ ಅಪೀಸ್ ಮಾಡಿ, ಮತ್ತು ಅದು ಅಪೀಸ್ ಮಾಡಿನೂ ಪರವಾಗಿಲ್ಲ, ಇಫ್ ದೇ ವರ್ ರಿಯಲಿ ನೀಡ್ ಅವ್ರಿಗೆ ಅಪೀಸ್ ಮಾಡಿ ಅವ್ರಿಗೆ ಅಷ್ಟು ಆಪರ್ಚುನಿಟೀಸ್ ಕೊಟ್ರೇನು ಪರವಾಗಿಲ್ಲ. ಆದರೆ ಪಾಪ ಯಾವ ಕಮ್ಯುನಿಟಿಗೂ ಅವ್ರು ಅಪೀಸ್ ಮಾಡಿದ್ದು, ಯಾವುದು ಪ್ರಾಮಿಸ್ ಮಾಡಿದ್ದು ಅವ್ರು ಇನ್ನೂವರೆಗೆ ಕೊಡಲಿಲ್ಲ. ಅವ್ರಿಗೆ ಅದೇ ಸ್ತರದಲ್ಲಿ ಅಲ್ಲೇ ಇಟ್ಟು ತಮ್ಮ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡಿ ತಮ್ಮ ಮನೆ ಟ್ರೆಷರ್ ಎಲ್ಲ ತುಂಬಿಕೊಂಡು ನಮ್ಮ ಇದ್ದದ್ದು ಕಂಟ್ರಿ ಟ್ರೆಷರನ್ನು ಲೂಟ್ ಮಾಡಿ ಆಚೆ ಕಳಿಸಿದ್ದಾರೆ. ಅದಕ್ಕೆ ನನಗೆ ಅದು ಅವರು ಡಿಸರ್ವಿಂಗ್ ಇಲ್ಲ ಅಂತ ಅನ್ಸುತ್ತೆ. ಓಕೆ ಮ್ಯಾಮ್, ಇವಾಗ ರಾಮ ಮಂದಿರದ ಬಗ್ಗೆ ಕೇಳೇ ಇರ್ತೀರಾ, ತುಂಬಾ ಗಲಾಟೆಗಳಾಗಿತ್ತು. ಅದಾದ್ಮೇಲೆ ಇವಾಗ ಜನವರಿ 22ನೇ ತಾರೀಕು ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಇದೆ. ಈಗ ವಿರೋಧ ಪಕ್ಷದವರಾಗಿರ್ಬೋದು, ಕೆಲವೊಂದಿಷ್ಟು ಜನ ಆಗಿರ್ಬೋದು, ಇದು ಪಾಲಿಟಿಕ್ಸ್ ಗಿಮಿಕ್ಸ್ ಅಂತ ಹೇಳ್ತಾರೆ. ಈಗ ಚುನಾವಣೆ ಬರೋದು ಕಾರಣಕ್ಕಾಗಿ ಅವರು ಈ ಟೈಮಲ್ಲಿ ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನಾದರೂ ಮಾತು? ಉದ್ಘಾಟನೆ ಸಮಾರಂಭ ಯಾವಾಗ ಕಂಪ್ಲೀಟ್ ಆಗಿದೆ ಆವಾಗ ಅವ್ರು ಇಟ್ಕೊಂಡಿದ್ದಾರೆ. ಅವ್ರು ಆ ಥರ ಟೈಮಿಂಗ್ ಮಾಡಿದ್ರೂ ಸಹ ಅದರಲ್ಲಿ ಏನೂ ತಪ್ಪಿಲ್ಲ. ಯಾಕೆಂದರೆ ಅವ್ರದ್ದು 1992 ಇಂದ ಮ್ಯಾನಿಫೆಸ್ಟೇಷನಲ್ಲಿ ಅವ್ರ BJP ಮ್ಯಾನಿಫೆಸ್ಟಲ್ಲಿ ಇಟ್ ಹ್ಯಾಸ್ ಆಲ್ವೇಸ್ ಬಿನ್ ದೇರ್. ಸೊ ನನಗನ್ಸುತ್ತೆ ಅವ್ರು ಏನು ಜನಕ್ಕೆ ಪ್ರಾಮಿಸ್ ಮಾಡಿದಾರೋ ಅದನ್ನು ಅವ್ರ ಟರ್ನ್ ಮುಗಿಯೋ ಮುಂಚೆ ಅದನ್ನು ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ಇದು ಅವ್ರ ಪ್ರಾಮಿಸ್ ಜನಕ್ಕೆ ಕೊಟ್ಟಿದ್ದು, ಅದನ್ನು ಅವರು ಅದಕ್ಕೆ ದೇ ಆರ್ ಗಿವಿಂಗ್ ಇಟ್ ಫೈನಲ್ ಟಚ್. ಯಾವತ್ತೂ ಕಾಂಗ್ರೆಸ್ ಅವರು ಅಥವಾ ಬೇರೆ ಪಾರ್ಟಿಗಳು ಅದನ್ನು ಸಪೋರ್ಟ್ ಮಾಡೇ ಇಲ್ಲ. ಸೊ ಈಗ ಅದರದ್ದು ಶ್ರೇಯ ತಗೊಳ್ಳೋಕ್ಕೆ ಅವರೆಲ್ಲ ಬರ್ತಿದ್ದಾರೆ. ಅದಕ್ಕೆ ಅದರಿಂದ ಪಾಲಿಟಿಕ್ಸ್ ಅವರು ಜನರೇಟ್ ಮಾಡ್ತಾ ಇದ್ದಾರೆ. ಯಾಕೆಂದರೆ ಹೆಂಗೋ ಒಂದು ಸೀನಲ್ಲಿ ಅವ್ರು ಇರಬೇಕು ಅಂತ ಅವ್ರು ತೋರಿಸ್ಬೇಕು ಅಂತ ಅವರು ಅದರಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದ್ದಾರೆ. ಎಷ್ಟೊಂದು ಒಂಥರ ಅವರು ಕಾಮೆಂಟ್ಸ್ ಕೊಟ್ಟಿದ್ದಾರೆ ಅಂದರೆ, ನಾವು ಅದನ್ನು ಶೌಚಾಲಯಕ್ಕಿಂತನೂ ಅದೇ ಜಾಸ್ತಿ, ಇದು ಶೌಚಾಲಯ ಈಸ್ ಮೋರ್ ಕ್ಲೀನರ್ ದ್ಯಾನ್ ಇದು, ಈ ಥರ ಎಲ್ಲ ಒಂದು ನಮಗೆಲ್ಲ ಜನರಿಗೆ ಹರ್ಟ್ ಆಗೋ ಥರ ತುಂಬ ಮಾತಾಡಿದ ಮೇಲೆ ಅವ್ರು ಏನು ಪಾಲಿಟಿಕ್ಸ್ ಮಾಡಿದ್ರು ಏನೋ, ನಮಗೆ ಅದರದ್ದು ಯಾವುದೂ ಅವ್ರು ಮಾತಾಡಿದಕ್ಕೂ ಒಂದು ಬೆಲೆ ಇಲ್ಲ ಅನಿಸುತ್ತೆ. ಇವಾಗ ಮೋದಿ ಅವ್ರನ್ನ ಸೋಲಿಸ್ಬೇಕು ಅಂತೇಳಿ ಎಲ್ಲಾ ಪ್ರತಿಪಕ್ಷದವರು ಕೂಡ ಒಂದೇ ಕಾಲಲ್ಲಿ ನಿಂತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಮೋದಿ ಅವರು ನಿಜಕ್ಕೂ ಸೋಲ್ತಾರಾ, ಗೆಲ್ತಾರಾ, ಏನೇನು? ಆ ಒಂದು ಇಂಡಿಯಾ ಟೀಮಲ್ಲಿ ಎಲ್ಲರೂ ಎಕ್ಸ್ಟ್ರೀಮ್ಲಿ ಸೆಲ್ಫಿಶ್. ತಾವು ಪ್ರೈಮ್ ಮಿನಿಸ್ಟರ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಅಲ್ಲೇ ಜೊತೆಗೆ ಬಂದಿದ್ದಾರೆ ಹೊರತಾಗಿ ಯಾವುದು ಕಂಟ್ರಿಗೆ ನಾವು ಜೊತೆಗೆ ಬಂದರೆ ಹೇಗೆ ನಾವು ನಮ್ಮ ಈ ದೇಶನ ಮೇಲೆ ತರ್ತೀವಿ ಅಥವಾ ನಮ್ಮ ದೇಶಕ್ಕೆ ಏನು ಮಾಡ್ಬೋದು ಅನ್ನೋದು ಯಾವುದರಲ್ಲಿ ಯಾವ ಇಂಟರ್ವ್ಯೂ ಅಲ್ಲಿನೂ ಬಂದಿಲ್ಲ. ಬರೀ ಸೀಟ್ ಶೇರಿಂಗು, ಯಾರು ಪ್ರೆಸಿಡೆಂಟ್ ಆಗಬೇಕು, ಯಾರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಯಾರು ಇದನ್ನಾಗಬೇಕು, ಅದು ಒಂದೇ ಡಿಸ್ಕಸ್ ಮಾಡ್ತಾ ಇದ್ದಾರೆ ಹೊರತು ಒಂದು ದೇಶಕ್ಕೆ ಒಂದು ಮೇಲ್ ತರೋ ಹಾಗೆ ಒಂದು ಮ್ಯಾನಿಫೆಸ್ಟೋ ಆಗಲಿ ಒಂದು ಐಡಿಯಾ ಆಗಲಿ ಅದು ಯಾವುದು
ಬಂದಿಲ್ಲ. ಸೊ ದ ಹೋಲ್ ಪರ್ಪಸ್ ಇಸ್ ಟು ಸಾಲ್ವ್ ದ ಹೋಲ್ ಪರ್ಪಸ್ ಇಸ್ ಟು ಮೇಕ್ ಮೋದಿ lose. I think it's not a good enough reason for any of them to come to the post. ಇವಾಗ ಸ್ಟೇಟ್ ಪಾಲಿಟಿಕ್ಸ್ಗೆ ಬರೋದಾದ್ರೆ ಸಿದ್ದರಾಮಯ್ಯ ಅವರು ಅದರಲ್ಲೂ ಹೆಣ್ಣು ಮಕ್ಕಳಿಗೋಸ್ಕರ ತುಂಬಾ ಯೋಜನೆಗಳನ್ನ ತಂದಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ನೀವು ಫಸ್ಟ್ ಹೇಳಿ, ಏನಷ್ಟು ಬಸ್ ಫ್ರೀ ಮಾಡಿದ್ದು ಬಿಟ್ರೆ ಬೇರೆ ಏನೇನು ಮಾಡಿದ್ದಾರೆ? ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ. ಓಕೆ, ಆ ಥರ ಮಾಡಿದರೆ ಇದು ಬರೀ ಒಂದು ಗಿಮಿಕ್ ಅಂತ ನಾನು ಇವಾಗ ಯೂಸ್ ಮಾಡ್ಬೋದು. ಯಾಕಂದರೆ ಯಾವಾಗ ನಿಮ್ಮ ಪ್ಲ್ಯಾನ್ಸು ಪ್ರಾಜೆಕ್ಟ್ಸು ಎಲ್ರಿಗೂ ಯಾವಾಗೂ ಬೆನಿಫಿಟ್ ಆಗುತ್ತೆ ಆವಾಗ ಮಾಡಬೇಕು. ನಾವು ದಿಸ್ ಇಸ್ ಅಗೇನ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸು. ನೀವು ಅವ್ರ ಎವ್ರಿ ಡೇ ಲೈಫನ್ನು ಈಸಿ ಮಾಡೋಕ್ಕೆ ಹೋದೋ, ಅವ್ರಿಗೆ ಒಂದು ರೋಜ್ಗಾರ, ಅವ್ರಿಗೆ ಒಂದು ಕೆಲಸ, ಅವ್ರಿಗೊಂದು ಏನಾದರೂ ಮಾಡಿದರೆ I can understand. Free ಎಲ್ಲ ಮಾಡಿ ಕೊಟ್ಟರೆ it is going to put pressure on the coffers of the state. It is not a sustainable solution. ನಾವು ಬಂದರೆ ಇದನ್ನು ಕೊಡ್ತೀವಿ, ನಾವು ಬಂದರೆ ಅದನ್ನು ಫ್ರೀ ಕೊಡ್ತೀವಿ. ಬರೀ ಫ್ರೀ ಕೊಟ್ಟರೆ somebody has to pay for it ಅಲ್ವಾ? ಅದು ಎಲ್ಲಿಂದಾದರೂ ಒಂದು ಹೋಗುತ್ತೆ. ಸೊ ಅದು ಯಾವುದೋ ಒಂದು ಬೇರೆ ಯೋಜನೆಯಿಂದ ನಿಮ್ಮಿಂದನೇ ಹಣ ಹೋಗುತ್ತೆ ಹೊರತು ಅವರ ಪಾಕೆಟ್ಸಿಂದ ಅಥವಾ ಅವ್ರ ಟ್ರೆಜರಿಂದ ಯಾವುದು ಬರ್ತಾ ಇಲ್ಲ. ಇವಾಗ ಯೂತ್ಸ್ ಬಗ್ಗೆ ಹೇಳೋದಾದ್ರೆ ಕೆಲವೊಬ್ರು ಆಸಕ್ತಿ ತೋರಿಸ್ತಾ ಇಲ್ಲ. ರಾಜಕಾರಣ ಅಂದ್ರೆ ನಾನು ಮಾತಾಡಲ್ಲ, ರಾಜಕಾರಣ ಅಂದ್ರೆ ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ತಾರೆ. ಯೂತ್ಸ್ ಹೊರಗೆ ಬರಲೇಬಾರ್ದ, ರಾಜಕಾರಣಕ್ಕೆ ಇಳಿಲೇಬಾರ್ದ ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆಗೂ ಮೂಡ್ತಾ ಇದೆ. ಸೊ ಅದ್ರ ಬಗ್ಗೆ ಏನು ಮಾತಾಡ್ತೀರಾ? ಐ ಥಿಂಕ್ ಅದು ಚೇಂಜ್ ಆಗಿದೆ. ಯಾವಾಗ ನಮ್ಮ ಮನಮೋಹನ್ ಸಿಂಗು ನಮ್ಮ ಪ್ರೈಮ್ ಮಿನಿಸ್ಟರ್ ಯಾವಾಗ ಅವ್ರದ್ದು ಒಪಿನಿಯನ್ ಏನಿದೆ, ಅವ್ರದ್ದು ವಿಷನ್ ನಮ್ಮ ಕಂಟ್ರಿಗೆ ಏನಿದೆ ಅನ್ನೋದು ಗೊತ್ತೇ ಇರಲಿಲ್ಲ ಯೂತಿಗೆ. ಆವಾಗ ದೇ ವರ್ ಡಿಸ್ಇಂಟ್ರೆಸ್ಟೆಡ್. ಇವಾಗ ಏನಾಗಿದೆ ಅಂದರೆ ಬಿಕಾಸ್ ಆಫ್ ನಿಮ್ಮಂಥ ಜನ ಯಾರು ನೀವೆಲ್ಲ ಎಷ್ಟು ಚೆನ್ನಾಗಿ ವಿಡಿಯೋ ಎಲ್ಲ ಮಾಡ್ತಿದ್ದೀರಾ, ದ ರೀಚ್ ಇಸ್ ಕ್ವೈಟ್ ಅ ಲಾಟ್. ಸೋಷಿಯಲ್ ಮೀಡಿಯಾಯಿಂದ ಸುಮಾರು ಬೇರೆ ಬೇರೆ ಥರ ಒಪಿನಿಯನ್ಸ್ ಬರ್ತಾ ಇದೆ. ಆದರೆ ಈ ಮಕ್ಕಳಿಗೆ ಇವಾಗ ಒಂದು ಯಾಕೆ ಇವ್ರು ಹಿಂಗೆ ಅಂತಾರೆ, ಇವ್ರು ಯಾಕೆ ಹಿಂಗೆ ಅಂತಾರೆ ಅನ್ನೋದಕ್ಕೆ ಒಂದು 2 ಒಪಿನಿಯನ್ಸ್ ಇದೆ ಕಂಪ್ಯಾರಿಸನ್ ಮಾಡೋಕ್ಕೆ. ಅವ್ರಿಗೆ ಒಂದು ಯೋಚನೆ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಇದೆ. ಸೊ ವೆದರ್ ದೇ ಆರ್ inclined anywhere, they have to have politics is there in everything, in everyday life. ಅವ್ರಿಗೆ ಅದರಲ್ಲಿ ಇಂಟ್ರೆಸ್ಟ್ ತಗೊಳ್ಳೇಬೇಕಾಗತ್ತೆ. ಎವ್ರಿ ಪಾಲಿಸಿ ವಿಲ್ ಅಫೆಕ್ಟ್ ದೆಮ್. ಸೊ ಅವ್ರು ಮಾಡ್ತಾರೆ ಖಂಡಿತ, ನನಗೆ ಅದು ಕಾನ್ಫಿಡೆನ್ಸ್ ಇದೆ. ಓಕೆ ಮ್ಯಾಮ್, ಇವಾಗ ನೀವೇ ಹೇಳಿದ್ರಿ ಮೋದಿ ಅವರು ಬಂದರೆ ಉತ್ತಮವಾಗಿರುತ್ತೆ ಅಂತ ನೀವೇ ಹೇಳಿದ್ರಿ. ಸೊ ಅವರು ಅಕಸ್ಮಾತ್ ಪ್ರಧಾನ ಮಂತ್ರಿ ಆದರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು? ಇನ್ನು ಯಾವ ಥರ ಅವರು ಬಿಲ್ಡ್ ಮಾಡ್ಕೊಬೇಕು, ಅಥವಾ ಈಗ ನಡೀತಾ ಇರೋದೇ ಓಕೆನಾ ಆ ಥರ? ನನಗನ್ಸುತ್ತೆ ಅವರು ಪೋಸ್ಟಿಗೆ ಬಂದ ತಕ್ಷಣ ಅವ್ರದ್ದು ಇಷ್ಟು ಪ್ರಿಪ್ರೇಷನ್ ಇತ್ತು, ಅವರು ಒಂದು ದಿನ ರೆಸ್ಟ್ ತಗೊಳ್ಳಾರ್ದೆ ಈ 10 ವರ್ಷ ಹಿಂದಿನ ಇಷ್ಟು ಕಾಲದ್ದು ಎಲ್ಲ ನಾವು ಏನು ನೆಗೆಟಿವಲ್ಲಿದ್ವೋ ಅದನ್ನ ಮೇಲೆ ತಂದು ಇವಾಗ ಝೀರೋ ಪ್ಲಾಟಿಗೆ ಒಂದು ಪ್ಲಾಟ್ ಇದ್ದರೆ ನಾವು ನೆಗೆಟಿವಲ್ಲಿದ್ವಿ, ಝೀರೋಗೆ ತಂದು ನಿಲ್ಸೋಕ್ಕೆ ಅವ್ರು ಇಷ್ಟು ಕಷ್ಟಪಟ್ಟಿದ್ದಾರೆ. ಇವಾಗ ನೋಡಿ, ಒಂದು ಕರಪ್ಷನ್ ಕೇಸ್ ನಾವು ಕೇಳಿಲ್ಲ, ಒಂದು ಯಾವುದೂ ನಾವು ಸ್ಕ್ಯಾಮ್ಸ್ ಕೇಳಿಲ್ಲ. ನಾವು ಹಿಂದಿಂದ ಬರೀ ಕ್ಲೀನ್ ಮಾಡ್ತಾ ಮನೆ ಇವಾಗ ಕ್ಲೀನ್ ಆಗಿದೆ. ಇವಾಗ ಅದನ್ನು ಚೆನ್ನಾಗಿ ಫರ್ನಿಷ್ ಮಾಡಿ ಚೆನ್ನಾಗಿ ಎಲ್ರಿಗೂ ವೆಲ್ಕಮ್ ಮಾಡೋ ಥರ ನಮಗೆ ದೇವರು ಸ್ಥಾಪಿಸಿ ಈ ನ್ಯೂ ಇಯರನ್ನು ಅವರು ಮುಂದೆ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ಐ ಥಿಂಕ್ ಇಲ್ಲಿಂದ ಬರೀ ಮೇಲೇ ನಮ್ಮ ಕಂಟ್ರಿ ಹೋಗೋದು ಸಾಕು. ಓಕೆ ಮ್ಯಾಮ್, ನಾನೊಂದು ಕೇಳ್ಪಟ್ಟೆ, ತಾವು ಬೇರೆ ದೇಶದಲ್ಲಿ ಇದ್ದು ಬಂದಿದ್ದೀರಾ ಅಂತ. ಅಲ್ಲಿಗೂ ಮತ್ತು ಇಲ್ಲಿ ರಾಜಕಾರಣಕ್ಕೂ ಏನು ವ್ಯತ್ಯಾಸ? ಐ ಥಿಂಕ್ ನಮ್ಮ ಕಂಟ್ರಿ ತುಂಬಾ ಡೆಮೊಕ್ರೆಟಿಕ್ ಆಗಿದೆ. ಇದೊಂದು ಸೆಕ್ಯುಲರ್ ವರ್ಡನ್ನು ತುಂಬ ಅಬ್ಯೂಸ್ ಮಾಡಿ ನಾವು ನಮ್ಮ ಕಮ್ಯುನಿಟಿ ಮಾತ್ರ ನಾವೇನೇ ಬರೀ ಸೆಕ್ಯುಲರ್ ಆಗಬೇಕು ಹಂಗಂತಲ್ಲ, ಎಲ್ಲರೂ ಅವ್ರ ಟಾಲರೆನ್ಸ್ ತೋರಿಸ್ಬೇಕು. ಸುಮಾರು ಕಂಟ್ರೀಸ್ ನಾವು ಹೋಗಿದ್ದೀವಿ, ಒಂದು 20 ಕಂಟ್ರೀಸ್ ನಾವು ಟ್ರಾವೆಲ್ ಮಾಡಿದ್ದೀವಿ. ನಮ್ಮ ಕಂಟ್ರಿ ಥರ ಬ್ಯೂಟಿಫುಲ್ ಡೆಮೊಕ್ರಾಟಿಕ್, one which takes the value and opinion of every single citizen. ಈ ಥರ ಕಂಟ್ರಿ ನಾನು ಇನ್ನೂವರೆಗೆ ಎಲ್ಲೂ ಕಂಡಿಲ್ಲ. ಸುಮಾರು ಮೊನಾರ್ಕಿ ಇದೆ, ಸುಮಾರು ಟೈಪ್ಸ್ ಆಫ್ ಡೆಮೋಕ್ರಸೀಸ್ ಇದೆ, ಬಟ್ ಅವರ್ಸ್ ಇಸ್ ಅ ರಿಯಲಿ ವೆರಿ ಗುಡ್ ಸ್ಟ್ರಕ್ಚರ್. ಇದರಲ್ಲಿ ನಾವು ಕರೆಕ್ಟ್ ಜನನ್ನ ಆರಿಸ್ಕೊಂಡು ಕರೆಕ್ಟ್ ತಂದು ಆ ಪೋಸ್ಟಿಗೆ ಕೂಡಿಸಿದ್ರೆ ನಮ್ಮ ಕಂಟ್ರಿಗೆ ಡೆಫಿನೆಟ್ಲಿ it is definitely going to prosper. ಓಕೆ ಮ್ಯಾಮ್, ಲಾಸ್ಟ್ ಕ್ವಶನ್. ಇವಾಗ ಜಸ್ಟ್ ವೋಟಿಂಗ್ ಕಾರ್ಡನ್ನು ತಗೊಂಡಿರ್ತಾರೆ, ಇನ್ನೇನು ಲೋಕಸಭೆ ಎಲೆಕ್ಷನ್ ಇದೆ ಅಲ್ಲ, ನಾವು ವೋಟ್ ಮಾಡೋಣ ಅಂತ ಯೂತ್ಸ್ ಮುಂದೆ ಬಂದು ಕಾಯ್ತಾ ಇರ್ತಾರೆ. ಅವರಿಗೋಸ್ಕರ ಒಂದಿಷ್ಟು ಬುದ್ಧಿ ಮಾತು ಹೇಳಬೇಕು ಅಥವಾ ಮಾಹಿತಿಯನ್ನು ನೀಡಬೇಕು ಅಂದರೆ ಯಾವ ಥರ? ಸೋಷಿಯಲ್ ಮೀಡಿಯಲ್ಲಿ ಸುಮಾರು ನ್ಯೂಸ್ಗಳಿದೆ, ಫೇಕ್ ನ್ಯೂಸು ಇದೆ.
ಡೀಪ್ ಫೇಕ್ಸ್ ಇದೆ. ಸೊ ನೀವು ಯಾವ ಥರ ಒಪಿನಿಯನೇಟ್ ಆಗ್ತೀರಿ ಅಂತ ಯೋಚನೆ ಮಾಡಿ, ಎಲ್ಲ ಸೈಡ್ಸನ್ನು ಯೋಚನೆ ಮಾಡಿ ವೋಟ್ ಕೊಡೋದು ಮಾತ್ರ ಮಿಸ್ ಮಾಡಬೇಡಿ. ಯಾರು ಡಿಸರ್ವಿಂಗ್ ಇರ್ತಾರೆ ಅವ್ರಿಗೆ ಮಾತ್ರ ಕೊಡಿ. ಯುವರ್ ವೋಟ್ ಇಸ್ ವೆರಿ ಇಂಪಾರ್ಟೆಂಟ್. ಯು ಆರ್ ದ ಫ್ಯೂಚರ್ ಆಫ್ ದಿಸ್ ಕಂಟ್ರಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಲೋಕಸಭಾ ಚುನಾವಣೆ ಇನ್ನೆರಡು ತಿಂಗಳಲ್ಲಿ ಬರ್ತಾ ಇದೆ. ಸೊ ಆ ಚುನಾವಣೆಯಲ್ಲಿ ಯಾರು ಪ್ರಧಾನಿ ಆದ್ರೆ ನಿಮ್ಗೆ ಉತ್ತಮ ಅಂತ ಅನ್ಸುತ್ತೆ? ನಮಗೆ ಉತ್ತಮ ಅನಿಸೋದು ಬಿಜೆಪಿಯಿಂದ ನರೇಂದ್ರ ಮೋದಿ ಅವರೇ ಆಗಬೇಕಂತ. ಯಾಕೆ ಸರ್ ನರೇಂದ್ರ ಮೋದಿ ಅವರ? ಅವ್ರು ಬಂದ ಮೇಲೆ ಒಂದು ನಾವು ಮಿಲಿಟರಿ ಕಡೆಯಿಂದ ನೋಡಿದ್ರೆ ಕೂಡ ದೇಶ ಸುಭದ್ರತವಾಗಿ ಮಾಡಿದ್ದಾರೆ. ಮತ್ತು ಅಭಿವೃದ್ಧಿ ಕಾರ್ಯಗಳು, ಹೆದ್ದಾರಿಗಳು ಇವೆಲ್ಲ ಮಾಡಿದ್ದಾರೆ. ರೈತರು ಕೂಡ ಅಷ್ಟೇ ನೇರವಾಗಿ ಅವ್ರ ದುಡ್ಡುಗಳು ಏನೇ ತಲುಪಬೇಕಾಗಿದೆಯೋ ಜನಗಳಿಗೆ ಅಂತ ಮಾಡಿದ್ದಾರೆ. ಜನ್ಧನ್ ಖಾತೆ ತೆಗೆದುಬಿಟ್ಟು ಯಾವುದೇ ರೀತಿಯಲ್ಲಿ ಈ ಅಮೌಂಟ್ ಇರುತ್ತಲ್ಲ ಅವೆಲ್ಲ ಬೇರೆ ಕಡೆ ಹೋಗ್ದಂಗೆ ಏನು ಹೇಳೋದು ಡಿವೈಡ್ ಆಗ್ದಂಗೆ ಜನಗಳು ನೇರವಾಗಿ ತಲುಪೋ ಕಾರ್ಯಗಳು ಮಾಡಿದ್ದಾರೆ. ಇನ್ನಿತರವಾಗಿ ಹೇಳಬೇಕಂದ್ರೆ ಯಾವುದೇ ಒಂದು ಭ್ರಷ್ಟಾಚಾರದಲ್ಲಿ ಅವ್ರು ಸಿಲುಕಿಲ್ಲ. ಅವ್ರ ಮೇಲೆ ಯಾವುದೇ ಒಂದು ಇದು ಮಾಡೋಕ್ಕೂ ಆಗ್ತಾಯಿಲ್ಲ. ಇನ್ನೊಂದು ಹಿಂದುವಾಗಿ ಹೇಳಬೇಕಾಗಿತ್ತು ಅಂತಂದರೆ ರಾಮ ಮಂದಿರ ಬಗ್ಗೆ ಕಟ್ಟಿರೋದಕ್ಕೆ ನಮ್ಗೆ ತುಂಬ ಹೆಮ್ಮೆ ಆಗಿದೆ. ಅದಕ್ಕೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು. ಓಕೆ ಸರ್, ರಾಹುಲ್ ಗಾಂಧಿ ಅವರಾಗಿರ್ಬೋದು, ಕರ್ನಾಟಕದ ಖರ್ಗೆ ಅವರಾಗಿರ್ಬೋದು, ಯಾಕೆ ಆಗಬಾರ್ದು ಅಂತ? ಯಾಕೆ ಆಗಬಾರ್ದು ಅಂತ ಏನಂತಿಲ್ಲ. ರಾಹುಲ್ ಗಾಂಧಿ ಅವರಿಗೆ ಈ ದೇಶವನ್ನು ಹೊಗಳೋ ರೀತಿಗಿಂತ ತೆಗಳಿದ್ದೇ ಜಾಸ್ತಿ ಅವರು. ಇನ್ನು ಖರ್ಗೆ ಅವರು ಇದ್ದಾರೆ ನೋಡಿ, ಅವರು ಅಷ್ಟೇ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರ ಬಗ್ಗೆ ಯಾವುದೇ ಒಂದು ಇದು ಇಟ್ಕೊಳ್ಳಲ್ಲ, ಬೇರೆ ರೀತಿಯಲ್ಲಿ ಅವ್ರು ಮಾತಾಡ್ತಾರೆ. ಆದ್ದರಿಂದ ಅದನ್ನು ಆಗೋಕ್ಕೆ ಅಲ್ಲ ಎಲಿಜಿಬಿಲಿಟಿ ಇರ್ಬೋದು, ಬಟ್ ಅಂತೂ ಅವ್ರು ಆಗೋದಿಲ್ಲ. ಈಗಾಗಲೇ ಕಾಂಗ್ರೆಸ್ ಪಾತಾಳಕ್ಕೆ ಕೊಟ್ಟೋಗ್ಬಿಟ್ಟಿದೆ, ಇನ್ನಂತೂ ಮೇಲೆ ಬರಲ್ಲ ಮೇಡಮ್ ಅವರು. ಸರ್, ಇವಾಗ ನೀವು ರಾಮ ಮಂದಿರದ ವಿಚಾರ ತೆಗೆದಿದ್ದಕ್ಕೆ ನಾನು ಕೇಳ್ತಾ ಇದ್ದೀನಿ. ಈ ರಾಮ ಮಂದಿರ ಲೋಕಾರ್ಪಣೆ ಕಾರ್ಯಕ್ರಮ ಜನವರಿ 22ರಂದು ಆಗ್ತಾ ಇದೆ. ಸೊ ಈ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಬಿಜೆಪಿ ಅವರು ಲೋಕಸಭಾ ಚುನಾವಣೆ ಬಂದಿರೋದಕ್ಕೆ ಉದ್ಘಾಟನೆ ಮಾಡ್ತಿದ್ದಾರೆ. ಇದು ಕೂಡ ಚುನಾವಣೆ ಗಿಮಿಕ್ಸ್ ಅಂತ ರಾಜಕಾರಣಿಗಳು ಹೇಳ್ತಾ ಇದ್ದಾರೆ. ಇದು ದೇವಸ್ಥಾನಕ್ಕೆ ಸಂಬಂಧಪಟ್ಟು ಟ್ರಸ್ಟ್ ಅವ್ರು ನೋಡ್ಕೊತಾರೆ ಮೇಡಮ್. ಅದನ್ನು ನರೇಂದ್ರ ಮೋದಿ ಅವರು ಏನಾದರೂ ಬಂದು ಅವರು ಇದು ಮಾಡೋಕ್ಕಾಗತ್ತಾ? ಆ ಟ್ರಸ್ಟ್ ಅವ್ರು ಮೆಂಬರ್ ಆಗಿದ್ದಾರಾ ಅಥವಾ ಏನು ಡೈರೆಕ್ಟರ್ ಆಗಿದ್ದಾರೆ, ಏನಾಗಿದ್ದಾರೆ ಅವರು? ಇಲ್ಲ. ಟ್ರಸ್ಟ್ ಅವ್ರು ಯಾವಾಗ ಅದು ಪೂಜೆ ಮಾಡಬೇಕು, ಪುನಸ್ಕಾರ ಮಾಡಬೇಕು, ಓಪನ್ ಮಾಡಬೇಕು ಅನ್ನೋದು ಅವ್ರಿಗೆ ಸಂಬಂಧಪಟ್ಟಿರೋದು. ಆದ್ದರಿಂದ ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಏನಂದರೆ ರಾಮ ಮಂದಿರಕ್ಕೋಸ್ಕರ ಬಿಜೆಪಿಯವರು ಕಟ್ಟಬೇಕು ಅನ್ನೋ ಒಂದು ಸಂಕಲ್ಪಕ್ಕೆ ಅವ್ರು ಸಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ನರೇಂದ್ರ ಮೋದಿಯವರು ಉತ್ತಮವಾದ ಪ್ರಧಾನಿ ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಮತ್ತು ನಮ್ಮ ದೇಶದ ಗೌರವನ ವಿದೇಶಗಳಲ್ಲೂ ಕೂಡ ಒಂಥರ ಗೌರವವಾಗಿ ನೋಡೋ ಥರ ಮಾಡಿದ್ದಾರೆ. ಭಾರತ ಅಂದರೆ ಈ ಏನದು ಕೇವಲ ಚಡ್ಡಿ ಹಾಕ್ಕೊಂಡು ಅರಕು ತಿಂಡಿ ತಿನ್ಕೊಳ್ಳೋ ಜನ ಅನ್ನೋದನ್ನು ಬಿಂಬಿಸ್ತಾ ಇದ್ರು ಮೊದಲು, ಈಗಿಲ್ಲ. ಸರ್, ಈಗ ಬೆಲೆ ಏರಿಕೆ ಬಗ್ಗೆ ಮಾತನಾಡೋದಾದ್ರೆ, ಬೆಲೆ ಏರಿಕೆ ಆಗಿದೆ ಅಂತ ಅನ್ಸಿದ್ರೆ ಅದ್ರ ಬಗ್ಗೆ ನೀವು ಏನು ಬೆಲೆ ಏರಿಕೆ ಆಗಿದೆ? ಯಾವ್ದು ಬೆಲೆ ಏರಿಕೆ ಆಗೋಗ್ಬಿಟ್ಟಿದೆ ಹೇಳಿ ಮೇಡಮ್ ಅವ್ರು? ಯಾವ್ದು ಬೆಲೆ ಏರಿಕೆ ಆಗಿದೆ? ಪೆಟ್ರೋಲ್ ಡೀಸೆಲ್ ಏನು ಮೇಡಮ್ ಪೆಟ್ರೋಲ್ ಆಗೋಗ್ಬಿಟ್ಟಿದೆ. ಇನ್ನು ಇವರಾದರೂ ಮಾನ್ಯ ಸಿದ್ದರಾಮಯ್ಯ ಅವರು ಬಂದು ಪಾಪ ಬಡರಕ್ತ ಕೂಲಿ ಮಾಡೋರು ಏನೋ ಹೋಗ್ಬಿಟ್ಟು 50 ರೂಪಾಯಿಗೆ 100 ರೂಪಾಯಿಗೆ ಕುಡಿಯೋರಿಗೆಲ್ಲ 100% ಜಾಸ್ತಿ ಮಾಡಿ 100 ರೂಪಾಯಿ ಇರೋದು 200 ರೂಪಾಯಿ ಮಾಡಿ ಅವ್ರ ಬಾಯಿನಲ್ಲಿ ಮಣ್ಣು ಹಾಕ್ತಾವ್ರೆ ಅಷ್ಟೇ. ಆ ಥರ ಬೆಲೆ ಏನಿಲ್ಲ ಮೇಡಮ್, ರೈತರಿಗೆ ಆಗತ್ತೆ, ಅದು ಉಪಕಾರ ಆಗತ್ತೆ. ಸರ್, ಇವಾಗ ಕರ್ನಾಟಕ ಸರ್ಕಾರಕ್ಕೆ ಮಾತಾಡೋದಾದ್ರೆ, ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯಗಳು ನಿಮಗೆ ಖುಷಿ ಅನ್ಸಿದ್ಯಾ? ಯಾವ್ದು ಖುಷಿ ಅನಿಸೋದು ಅಂತಂದರೆ, ಈಗ ಈ ಪಡಿತರ ಚೀಟಿಗೆ ಅಂತ ರೇಷನ್ ಕಾರ್ಡ್ಗೆ ಅಂತ ದುಡ್ಡು ಕೊಡ್ತಾರೆ. ಅಕ್ಕಿ 5 kg ಅವ್ರು ಕೊಡ್ತಾರೆ ಅಂದ್ರೆ ತಿಂತಾ ಇದ್ದಾರೆ ಜನ, ಇವ್ರು ಹಾಕ್ತಿದ್ದಾರೆ ಅಂತಾರೆ. ಅಲ್ಲಿ ಜನ ಏನು ಹೇಳ್ತಾರೆ, ಸರ್ ನನಗೆ ಈ ತಿಂಗಳು ಬಂತು, ಮುಂದಿನ ಹೋದ ತಿಂಗಳು ಬರಲಿಲ್ಲ, ಅದು ಆಚೆ ತಿಂಗಳು ಬರಲಿಲ್ಲ ಅಂತಾರೆ. 2 ಲಕ್ಷ ರೂಪಾಯಿ ಯಾರು ಕೊಡ್ತೀವಿ? ಎಲ್ಲರಿಗೂ ಕೊಡ್ತೀವಿ ಅಂತಂದರು. ಈಗ ಏನು ಹೇಳ್ತಾರೆ, GST ಇದ್ದವ್ರು ಕೊಡಲ್ಲ, ಇನ್ಕಮ್ ಟ್ಯಾಕ್ಸ್ ಅವ್ರು ಕೊಡಲ್ಲ ಅಂತಾರೆ. ಅದರಲ್ಲೂ ಕೂಡ 2,000 ಯಾರಿಗೂ ಹೋಗ್ತಾ ಇದೆ. ಆ 2,000 ಹೇಳಿದ್ನಲ್ಲ, ಆ ಕೂಲಿ ಹಾಳು ಮಾಡೋನು ಕುಡಿಯೋದು 3,000 ಹೆಚ್ಚುವರಿ ಹಾಕಿ ಖರ್ಚು ಮಾಡ್ತಾನೆ. ಇಲ್ಲಿ ಕೊಡ್ತಾ ಇರೋದು 2,000 ರೂಪಾಯಿ. ಇಲ್ಲಿ ಕಿತ್ತು ಅಲ್ಲಿ ಹಾಕ್ತಾರೆ, ಅಲ್ಲಿ ಕಿತ್ತು ಇಲ್ಲಿ ಹಾಕ್ತಾರೆ ಅಷ್ಟೇ. ಗಂಡಸ್ರ ಹತ್ರ ಕಿತ್ಕೊಂಡು ಹೆಂಗಸರು ಕೊಡ್ತಾ ಇದ್ದಾರೆ ಅಷ್ಟೇ. ಸರ್, ಇವಾಗ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಭಾಗ್ಯಗಳಾಗಿರಬಹುದು, ಅದು ಕೆಲವೊಬ್ಬರಿಗೆ ಸೇರ್ತಾ ಇಲ್ಲ ಬಂದು ಅನ್ನುವಂತಹ ಮಾತು ಕೂಡ ಬರ್ತಾ ಇದೆ. ಸೇರ್ತಾ ಇಲ್ಲ ಅಂತಾನೆ ಹೇಳ್ತಾ ಇದ್ದೀನಲ್ಲ ಮೇಡಮ್ನವ್ರೆ. ಯಾರನ್ನೇ ಕೇಳಿ, ಒಂದು 10 ಜನ ಹೆಂಗಸರು ಕೇಳಿ, 10 ಜನದಲ್ಲಿ 3 ಜನ ಹೇಳ್ತಾರೆ ಸರ್ ನಮ್ಗೆ ಬಂದಿದೆ ಅಂತ. ಇನ್ನು 7 ಜನನೂ ಇಲ್ಲ ಸರ್ ಹೋದ ತಿಂಗಳು ಬಂತು, ಅದ್ರ ಹಿಂದೆ ತಿಂಗಳು 3 ತಿಂಗಳಿಂದ ಬಂದಿಲ್ಲ ಅಂತಾರೆ. ಇವ್ರು ಹೇಳ್ತಾರೆ ಒಟ್ಟಿಗೆ ಒಂದೇ ಸಲ ಕಳಿಸ್ತೀವಿ ಅಂತಾರೆ. ಅದು ಒಟ್ಟಿಗೆಲ್ಲ ಇನ್ನು ಲೋಕಸಭಾ ಎಲೆಕ್ಷನ್ವರೆಗೂ ಎಲ್ಲ ಕೊಡ್ತಾರೆ. ಆನಂತರ ಇದು ಅಷ್ಟೇ ಕತೆ. ಇದು ಈಗ ನರೇಂದ್ರ ಮೋದಿ ಎಲ್ಲ ಆಗ್ತಾ ಇದೆ ಮೇಡಮ್ ನೋಡಿ, ರೋಡ್ಗಳೆಲ್ಲ ಹಳ್ಳ ಬಿದ್ದು ಸಾಯ್ತಾವೆ, ಕಸಗಳು ತುಂಬ್ಕೊಂಡು ಸಾಯ್ತಾವೆ. ಯಾವ್ದು ಮಾಡ್ತಾವ್ರಿ ಇವರು? ಯಾವುದು ಮಾಡ್ತಾ ಇಲ್ಲ. ಬರೀ ನಾವು 2,000 ಕೊಟ್ಟಿದ್ದೀವಿ, ಊಟ ಕೊಡ್ತಾ ಇದ್ದೀವಿ, ಅದು ಕೊಡ್ತಾ ಇದ್ದೀವಿ, ಇದು ಕೊಡ್ತಿದ್ದೀವಿ ಅಂತ ಬರೀ ಇದನ್ನು ಹೇಳ್ತಿದ್ರೆ. ಆ ಬಸ್ಗಳಿಗೆ ಮೊದಲು ಅಲ್ಲ, ಆ ಬಸ್ಗಳನ್ನ ನೋಡಿದ್ರೆ ಹೆಂಗ್ಸು ಫ್ರೀ ಕೊಟ್ಟು ಪಾಪ ಆಟೋರಾಗೋಗಲಿ ಇನ್ನೋರಾಗೋಗಲಿ ಅವ್ರ ಜೀವನಕ್ಕೂ ಮಣ್ಣಾಕ್ಬಿಟ್ರು. ಆ ಹೆಂಗಸರು ಸುಮ್ಮನೆ ತುಂಬಾಡ್ಕೊತಾರೆ. ಅದರಿಂದ ಮಕ್ಕಳಿಗಾಗಲಿ ಅಫ್ಸಿಯಲಾಗಲಿ ಯಾರಾದರೂ ಹೋಗೋರು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ. ಭಾರಿ ತೊಂದರೆ. ಈ ಬಸ್ ಫ್ರೀ ಬಿಟ್ಟಿದ್ದೆ ಭಾರಿ ತಪ್ಪು ಅನ್ಸುತ್ತೆ ನಮಗಂತ. ಸರ್, ಇವಾಗ ನರೇಂದ್ರ ಮೋದಿ ಅವರು ಚುನಾವಣೆ ಅಲ್ಲಿ ನಿಲ್ತಾ ಇರಬೇಕಾದ್ರೆ
ಪ್ರತಿಪಕ್ಷದವರು ತುಂಬಾನೇ ಟೀಕೆಯನ್ನ ಮಾಡ್ತಾ ಇದ್ದಾರೆ. ಮಾಡ್ತಾರೆ ಮೇಡಮ್, ಟೀಕೆ ಮಾಡೋಕ್ಕೆ ಅಂತಲೇ ಇರೋದು ಅವರು, ಟೀಕೆ ಮಾಡೋಕ್ಕೆ ಅಂತ. ಯಾಕಂದರೆ ಒಂದು ಅಭಿವೃದ್ಧಿ ಕಾರ್ಯ ಈಗ ಕಾಶ್ಮೀರದಲ್ಲಿ 370 ಆರ್ಟಿಕಲ್ ತೆಗೆದುಹಾಕಿದಾಗ ಅದರಿಂದ ಏನೇನು ಆಗುತ್ತೆ ಅಂದರೆ ಏನೂ ಆಗಲಿಲ್ಲ, ಏನೂ ಆಗೋದಿಲ್ಲ. ಭಯ ಪಟ್ಕೊಂಡು ಇವರು ಆ ರೀತಿ ನಮ್ಮನ್ನು ತುಳಿದು ಬಿಸಾಕ್ಬಿಟ್ರು. ಆದ್ದರಿಂದ ಆ ನರೇಂದ್ರ ಮೋದಿಯವರು ಇರೋದ್ರಿಂದನೇ ನಮ್ಮ ಭಾರತ ದೇಶಕ್ಕೆ ಒಂದು ಗೌರವ ಮತ್ತು ನಮಗೂ ಒಂಥರ ಧೈರ್ಯ ಇಲ್ಲಿ ಬದುಕೋಕ್ಕೆ ಅಂತ ನಾವು ಹೇಳ್ತೀವಿ. ಈಗ ಪ್ರಧಾನಿ ಆದರೆ ಅಂದರೆ ಯಾರಾದರೂ ಆಗಿರಲಿ, ರಾಹುಲ್ ಗಾಂಧಿ ಆಗಿರ್ಬೋದು ಅಥವಾ ಖರ್ಗೆ ಅವರಾಗಿರ್ಬೋದು, ಯಾರೇ ಆದರೂ ಕೂಡ, ಮೋದಿ ಅವರಾಗಿರ್ಬೋದು, ಯಾರೇ ಆದರೂ ಕೂಡ ನಿಮ್ಗೊಂದು ಎಕ್ಸ್ಪೆಕ್ಟೇಷನ್ ಅಂತ ಇರುತ್ತಲ್ಲ, ಈ ಥರ ಕೆಲಸ ಮಾಡಬೇಕು ಪ್ರಧಾನಿ ಆದವರು ಅಂತ. ಆ ಥರ ಎಕ್ಸ್ಪೆಕ್ಟೇಷನ್ ಯಾವುದ್ರಿಂದ? ಎಲ್ಲದರಲ್ಲೂ ಮೊದಲು ಹೇಳಿದ್ನಲ್ಲ, ಡೆವಲಪ್ಮೆಂಟು ಮಾಡ್ತಾ ಇದ್ದಾರೆ. ಈಗ ಅವ್ರನ್ನ ಬಿಟ್ಕೊಟ್ಬಿಟ್ಟು ಇನ್ಯಾಕೆ ಬೇಕಾದ್ರು ಬೇಕಾಬಿಟ್ಟು ಬೇರೆ ಬೇರೆ ಹೊಲಕ್ಕೆ ಕೊಟ್ಟು ಹಾಳು ಮಾಡೋದು ಯಾಕೆ ದೇಶನ? ಬೇಡ, ಅವರೇ ಇರಲಿ ಅಂತ. ಯಾಕಂದರೆ ಇವ್ರದ್ದು INDA ಕೂಟ ಅಂತ ಯಾವುದೋ ಮಾಡ್ಕೊಂಡಿದ್ದಾರಲ್ಲ, ಅಲ್ಲಿ 32 ಜನ ಇದ್ದಾರೆ ಅಲ್ಲಿ ಅಂದ್ಕೊಳ್ಳೋಣ. ಯಾರು ಆಗ್ತಾರೆ ಅವರು ಪ್ರಧಾನಿ? ಎಲ್ಲ ಕಚ್ಚಾಡ್ಕೊತವ್ರೆ. ಇವತ್ತಿನ ದಿವಸ ಪಶ್ಚಿಮ ಬಂಗಾಳದಲ್ಲಿ ನೋಡ್ತಾ ಇದ್ರೆ ಆ ಮಾಡ್ತಾರೋ ಕೆಲಸಗಳನ್ನ ನೋಡ್ತಾ ಇದ್ರೆ ಹಾಳು ಮಾಡ್ತಾಯಿದ್ರೆ ಜನಗಳನ್ನ. ಅಲ್ಲಿ ಅವ್ರದ್ದೇ ಒಂಥರ ಸಿಸ್ಟಮ್ ಮಾಡ್ಕೊಂಡ್ಬಿಟ್ಟು ಹಿಂದೂಗಳನ್ನ ನಾಶನ ಮಾಡೋಕ್ಕೆ ಹುಟ್ಟಿದಾಳೆ ಅಮ್ಮ. ಆದ್ದರಿಂದ ಈ ಒಕ್ಕೂಟ ಇರ್ದಲ್ಲಿರ ಯಾರು ಇನ್ನೂ ಯಾರೋ ಇದ್ದಾರಲ್ಲಪ್ಪ ಅವರಲ್ಲಿ, ಅವರೆಲ್ಲ ಸೇರಿ ಅದು ಇವನು ಯಾರದು ತಮಿಳ್ನಾಡವರು, ಅವ್ನು ನೋಡಿದ್ರೆ ಹಿಂದೂಸಮ್ ಬಗ್ಗೆ ಏನೇನೋ ಮಾತಾಡ್ತಾನೆ. ಇಂಥವರೆಲ್ಲ ಒಕ್ಕೂಟಕ್ಕೆ ನಾವು ಒಂದು ದೇಶನ ಕೊಟ್ಬಿಟ್ಟು ಹಾಳು ಮಾಡೋದು ಬೇಡ, ಇವ್ರು ಬರೋದು ಬೇಡ, ಯಾರು ಓಟ್ ಹಾಕೋದು ಬೇಡ ಅಂತ ಹೇಳ್ತಾರೆ. ಓಕೆ ಸರ್, ಇವಾಗ 18 ವರ್ಷ ತುಂಬಿ 19ಕ್ಕೆ ಬಿದ್ದಿರ್ತಾರೆ ಅವ್ರು. ಈಗ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ ಅಲ್ಲಪ್ಪ, ನಾನು ಒಂದು ಓಟ್ ಹಾಕೋಣ ಅಂತ ಯುವ ಜನತೆ ಗೊತ್ತಿದೆ ಮೇಡಮ್, ಯುವ ಶಕ್ತಿಗೆ ಎಲ್ಲ ಗೊತ್ತಿದೆ. ಮೋದಿಯವರೇ ಇದಕ್ಕೆ ಉತ್ತಮವಾದ ವ್ಯಕ್ತಿ ಅಂತ ಗೊತ್ತಿದೆ. ಅವ್ರು BJPಗೆ ಹಾಕ್ತಾರೆ, ಹೊಸಬರೆಲ್ಲ ಅವರು BJPಗೆ ಹಾಕೋದು ಮೇಡಮ್. ಯಾಕಂದರೆ ಹಳಬರು ಏನೋ ಕಾಂಗ್ರೆಸ್ಸು ಅಂತಂದರೆ ಆವಾಗ ದೇಶ ಸ್ವತಂತ್ರ ಕೊಟ್ಟಿದ್ದು ಅದು ಇದು ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ಎಲ್ಲ ಹಳಬರೆಲ್ಲ ತಾತಂದ್ರು ಮುತ್ತಾತಂದ್ರು ಆಗ್ತಾಯಿದ್ರು. ಈಗೆಲ್ಲ ಭಾರಿ ಬುದ್ಧಿವಂತರಾಗಿದ್ದಾರೆ, ಮೀಡಿಯಾದಲ್ಲಿ ನೋಡ್ತಾರೆ, ಪೇಪರ್ಗಳಲ್ಲಿ ಓದ್ತಾರೆ. ಆದ್ದರಿಂದ BJPಗೆ ಈ ಸಲ ಖಂಡಿತ ಗೆಲುವು, ಮೋದಿಯವರು ಪ್ರಧಾನಿ ಆಗ್ತಾರೆ, ಇಷ್ಟು ಹೇಳ್ಬೋದು.